ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮನುಚಂದ್ರ ನಿಮ್ಮೆಲ್ರಿಗೂ ಆಲ್ ಇನ್ಫೋ ಕನ್ನಡ ಬೈ ಮನುಚಂದ್ರ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇದು ಭಾಗ 2 ಆಗಿರುತ್ತೆ. ಯಾರು ಭಾಗ 1 ನೋಡಿಲ್ಲ ಅವ್ರು ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಕ್ಲಿಕ್ ಮಾಡಿ ಹೋಗಿ ನೋಡಿ. ಮತ್ತೆ ನಿಮಗೆ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಬನ್ನಿ ಭಾಗ 2 ಮುಂದುವರಿಸೋಣ. ಚಂಗಾಳ್ವ ಅರಸರೊಬ್ಬನು ಚೋಳರ ಆಗ್ರಹಕ್ಕೆ ತುತ್ತಾದನು. ಆದ್ದರಿಂದ ಅವನನ್ನು ಬಂಧಿಸಿ ಚೋಳರಾಜನು ಬೀಡು ಬಿಟ್ಟಿದ್ದ ಸ್ಥಳಕ್ಕೆ ಸೈನಿಕರು ಎಳೆದುಕೊಂಡು ಹೋಗ್ತಿದ್ದರು. ಮಾರ್ಗಾಯಾಸವನ್ನು ಪರಿಹರಿಸಿಕೊಳ್ಳಲು ಎಲ್ಲರೂ ಒಂದೆಡೆ ತಂಗಿದ್ದಾಗ ಚಂಗಾಳ್ವರಸರಿಗೆ ಜೊಂಪು ಹತ್ತಿದಂತಾಗಿ ಮೊಣಕೈಯನ್ನು ತಲೆಗೆ ಕಟ್ಟಿಕೊಂಡು ಹಾಗೆ ನೆಲದಲ್ಲಿ ಒರಗಿಕೊಂಡನು. ಹಾಗೆ ಮಲಗಿರುವಾಗ ಅವನಿಗೊಂದು ದಿವ್ಯ ಸ್ವಪ್ನವಾಯಿತು. ಆ ಸ್ವಪ್ನದಲ್ಲಿ ಮಸನಿಕಮ್ಮ ಎಂಬ ದೇವತೆ ಕಾಣಿಸಿಕೊಂಡು, ನಾನು ಈ ಸ್ಥಳದಲ್ಲಿ ನೆಲೆಗೊಂಡಿರುವ ದೇವತೆ, ನನ್ನನ್ನು ನಂಬಿ ನೀನು ನನಗೆ ದೇವಾಲಯವನ್ನು ಕಟ್ಟಿಸಿ ನನ್ನನ್ನು ನಿನ್ನ ಮನೆ ದೇವತೆಯನ್ನಾಗಿ ಸ್ವೀಕರಿಸುವುದಾದರೆ ನಿನ್ನನ್ನು ಈ ಶಿಕ್ಷೆಯಿಂದ ಪಾರು ಮಾಡುತ್ತೇನೆ ಎಂದಂತಾಯಿತು. ಚಂಗಾಳ್ವನು ಥಟ್ಟನೆ ಎಚ್ಚರವಾಗಿ ಶತ್ರುಗಳಿಗೆ ತಿಳಿಯದ ರೀತಿಯಲ್ಲಿ ದೇವಿಯ ಆದೇಶದಂತೆ ನಡೆದುಕೊಳ್ಳುವುದಾಗಿ ಹರಕೆಯನ್ನು ಕಟ್ಟಿಕೊಂಡನು. ಹಾಗೆ ಹರಕೆ ಕಟ್ಟಿಕೊಂಡ ಕೂಡಲೇ ಒಂದು ಮಾಯಾಸಿಂಹವು ಕಾಣಿಸಿಕೊಂಡು ಸೈನಿಕರ ಮೇಲೆ ಬಿದ್ದಿತ್ತು. ಈ ಅನಿರೀಕ್ಷಿತ ಆಘಾತದಿಂದ ಸೈನಿಕರು ಸತ್ತವೇ ಕೆಟ್ಟೆವೋ ಎಂದು ದಿಕ್ಕಾಪಾಲಾಗಿ ಓಡಿದರು. ಚಂಗಾಳ್ವನು ವಿಸ್ಮಯದಿಂದ ನೋಡುತ್ತಿದ್ದಂತೆಯೇ ಸಿಂಹವು ಅದೃಶ್ಯವಾಯಿತು. ಚಂಗಾಳ್ವರಸನು ದೇವಿಯ ಕೃಪೆಯನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಸಿಂಹದ ನೆರವನ್ನು ಕೃತಜ್ಞತೆಯಿಂದ ನೆನೆಯುತ್ತಾ ಸಿಂಹವು ತನ್ನನ್ನು ರಕ್ಷಿಸಿದ ಊರನ್ನು ಸಿಂಹಪಟ್ಟಣವೆಂದು ಕರೆದು ಅಲ್ಲಿ ಒಂದು ಕೋಟೆಯನ್ನು ಕಟ್ಟಿದನು. ಈ ಸಿಂಹಪಟ್ಟಣವು ಮುಂದೆ ಪಿರಿಯರಾಜನ ಕಾಲದಲ್ಲಿ ಪಿರಿಯಾಪಟ್ಟಣವಾಯಿತು. ಈ ಚಂಗಾಳ್ವನನ್ನು ರಕ್ಷಿಸಿದ ಸಿಂಹ 7ನೇ ಶತಮಾನದಲ್ಲಿ ಆಳುತ್ತಿದ್ದ ಕದಂಬರ ಮೃಗೇಶವರ್ಮನೆಂದು ಹಿಟ್ನಹೆಬ್ಬಾಗಿಲಿನಲ್ಲಿ ದಾಖಲೆ ದೊರೆತಿದ್ದು, ಕದಂಬರೂ ಸಹ ಈ ಪ್ರದೇಶವನ್ನು ಆಳುತ್ತಿದ್ದರೆಂದು ತಿಳಿದು ಬರುವುದರ ಜೊತೆಗೆ ಪುನ್ನಾಟ ಎಂಬುದು ಈಗಿನ ಪೂನಾಡಹಳ್ಳಿ ಎಂದು ಮಸನಿಕಮ್ಮನೆ ಜೈನ ಯಕ್ಷಿಣಿ ಮಹಾಮಾನಸಿ ಜನರ ಬಾಯಲ್ಲಿ ಮಸನಿಯಾಗಿದ್ದಾಳೆ ಎಂದು ತಿಳಿದುಬರುತ್ತದೆ. ಜನಪದ ಕಾವ್ಯದಲ್ಲಿ ಬರೀ ಮಸನಿ ಯುದ್ಧ ದೇವತೆಯಾಗಿದ್ದಂತೆ ಕಂಡುಬರುತ್ತದೆ. ವೀರರಾಜನ ಮನೆ ದೇವತೆ ಮಸನಿಕಮ್ಮ ಚಾಮುಂಡಿ ಮೈಸೂರು ಅರಸ ಕಂಠೀರವ ನರಸರಾಜ ಒಡೆಯರಿಗೂ ಘನಘೋರ ಯುದ್ಧವಾದ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿದ್ದ ಹಾಗೂ ಕೊಡಗಿನ ಮಮ್ಮಾಯಿ ಎಂದು ಕರೆಸಿಕೊಂಡಿದ್ದ ಉರಿಮಸನಿಯು ಮೈಸೂರು ಅರಸರ ಸೈನ್ಯವನ್ನೆಲ್ಲ ನಿರ್ನಾಮ ಮಾಡತೊಡಗಿದಾಗ ಮೈಸೂರರಸರ ಮನೆ ದೇವತೆ ಚಾಮುಂಡಿ ಒಂದು ತಂತ್ರವನ್ನು ಮಾಡಿದಳು. ಚಾಮುಂಡಿ ತನ್ನ ಇತರೆ ಸಹೋದರಿಯರ ಪೈಕಿ ಉತ್ತೇನಹಳ್ಳಿ ಮಾರಮ್ಮನನ್ನು ತನ್ನ ಅಕ್ಕ ಮಸನಿಕಮ್ಮನ ಹತ್ತಿರ ಕಳುಹಿಸಿ, ತನಗೆ ತುಂಬ ಕಾಯಿಲೆಯಾಗಿದ್ದು ಈಗಲೋ ಆಗಲೋ ಎಂಬಂತಿರುವ ತಾನು ತನ್ನ ಅಕ್ಕ ಮಸನಿಕಮ್ಮನನ್ನು ಕೊನೆಗಳಿಗೆಯಲ್ಲಿ ನೋಡಲು ಬಯಸುತ್ತಿದ್ದಾಳೆ ಎಂಬ ಸಂದೇಶದಂತೆ ಮಸನಿಕಮ್ಮ ತನ್ನ ಸಹೋದರ ಈರಯ್ಯನಿಗೆ ಯುದ್ಧದ ಪಾರುಪತ್ಯವನ್ನು ವಹಿಸಿ ಚಾಮುಂಡಿಯನ್ನು ನೋಡಲು ಹೋದಳು. ಸುಳ್ಳು ಕಾಯಿಲೆಯಿಂದ ಬದುಕಿದಂತೆ ಕಂಡಳು ಚಾಮುಂಡಿ. ನಂತರ ಸಹೋದರಿಯರೆಲ್ಲರೂ ಕೂಡಿ ಕಣ್ಣುಮುಚ್ಚಾಲೆ ಆಟ ಆಡಲು ಪ್ರಾರಂಭಿಸಿದಾಗ ಚಾಮುಂಡಿ ಕಣ್ಣು ಮುಚ್ಚುವವಳ ಹಾಗೆ ಕುಳಿತು ಮೈಯೆಲ್ಲ ಕಣ್ಣಾಗಿರುವ ಮಸನಿಕಮ್ಮನಿಗೆ ಮುಖದ ಕಣ್ಣುಗಳನ್ನು ಹೊರತುಪಡಿಸಿ ಮೈಮೇಲೆ ಇರುವ ಎಲ್ಲ ಕಣ್ಣುಗಳನ್ನು ಮುಚ್ಚಿಕೊಳ್ಳುವಂತೆ ತಿಳಿಸಿ ಆಕೆ ಕಣ್ಣು ಮುಚ್ಚಿಕೊಂಡಾಗ ಆಕೆಯ ಮೇಲೆ ಬೋರಲು ಹಾಕಿದಳು. ಮುಳ್ಳಿನ ಪಂಜರದಿಂದ ಮಸನಿಕಮ್ಮನ ಮೈಮೇಲಿನ ಕಣ್ಣುಗಳೆಲ್ಲ ಕುರುಡಾದವು. ಹೀಗೆ ಚಾಮುಂಡಿಯಿಂದ ಮೋಸ ಹೋಗಿ ಮೈಸೂರು ಅರಸರಿಗೆ ಯುದ್ಧದಲ್ಲಿ ಜಯವಾಗಿ ಪಿರಿಯಾಪಟ್ಟಣದ ವೀರರಾಜ ಸೋತು ಪಿರಿಯಾಪಟ್ಟಣ ಮೈಸೂರು ಅರಸರ ವಶವಾಯಿತು. ಹಾಗೆ ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ.